ನಾವು ಈ ದಿನ ಓಣೂರಲ್ಲಿ ಇದ್ದೀವಿ. ಇಲ್ಲಿ ಬಹಳ ವಿಶೇಷವಾದಂತ ದಿನ ಈ ದಿನ. ಈ ದಿನ ಇಡೀ ಜಗತ್ತಿಗೆ ನಮ್ಗೆಲ್ಲ ಗೊತ್ತಿರುವಂತೆ ಮಹಾನ್ ಪುಣ್ಯಕರವಾದಂತಹ ದಿನ ಇದು. ಇದು ವೈಕುಂಠ ಏಕಾದಶಿ ದಿನ ಅಂತ ಹೇಳ್ಬಿಟ್ಟು ಎಲ್ಲ ವಿಷ್ಣು ದೇವಾಲಯಗಳಲ್ಲೂ, ಸಾಮಾನ್ಯವಾಗಿ ಎಲ್ಲಾ ದೇವಾಲಯಗಳಲ್ಲೂ ಕೂಡ ವೈಕುಂಠ ಏಕಾದಶಿ ಪೂಜಾ ಕಾರ್ಯಕ್ರಮವನ್ನು ನಮ್ಮ ಹಿಂದೂ ಧರ್ಮದ ಪ್ರಕಾರ ಬಹಳ ವಿಜೃಂಭಣೆಯಿಂದ ಮಾಡ್ತಾರೆ, ಬಹಳ ಭಕ್ತಿ ಭಾವನೆಯಿಂದ ಮಾಡ್ತಾರೆ. ಈ ವೈಕುಂಠ ಏಕಾದಶಿ ದಿವಸ ಉತ್ತರ ದ್ವಾರದಿಂದ ದೇವರ ದರ್ಶನ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ಬಿಟ್ಟು ಎಲ್ಲಾ ದೇವಸ್ಥಾನಗಳು ಉತ್ತರ ದ್ವಾರವನ್ನು ನಿರ್ಮಾಣ ಮಾಡಿ ಆ ಉತ್ತರ ದ್ವಾರದ ಮೂಲಕ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ದೇವರಿಗೆ ದರ್ಶನ ಮಾಡ್ಕೊಳ್ಳುವಂಥದ್ದು ಪ್ರತೀತಿ ನಮ್ಮ ಹಿಂದೂ ಧರ್ಮದ ಪ್ರಕಾರ. ಅದೇ ರೀತಿ ಕೋಲಾರ ಜಿಲ್ಲೆ, ಮೊದಲೇ ಕೋಲಾರ ಜಿಲ್ಲೆ ಈ ತರ ನಮ್ಮ ಆಧ್ಯಾತ್ಮಿಕಕ್ಕೆ ಹೆಸರುವಾಸಿಯಾಗಿದೆ. ಹಾಗೆ ಕೋಲಾರಿಂದ ಶ್ರೀನಿವಾಸಪುರ ತಾಲೂಕು ಅಂದ್ರೂ ಕೂಡ ಅದನ್ನ ಬಹಳ ಹೆಸರುವಾಸಿಯಾಗಿದೆ. ಶ್ರೀನಿವಾಸ, ಲಕ್ಷ್ಮೀ ನಿವಾಸಪುರ. ಅದೇ ಪ್ರಕಾರ ಹೆಸರಿಗೆ ತಕ್ಕಂತೆ ಶ್ರೀನಿವಾಸಪುರದಿಂದ 10 ಕಿಲೋಮೀಟರ್ ದೂರದಲ್ಲಿರುವಂತಹ ರೋಣೂರು ಗ್ರಾಮ. ಈ ರೋಣೂರು ಗ್ರಾಮದಲ್ಲಿ ಬಹಳ ಪ್ರಸಿದ್ಧವಾದಂತಹ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಬಹಳ ಪ್ರಸಿದ್ಧಿಯಾಗಿದೆ. ಇಲ್ಲಿನ ಇದು ಶ್ರೈನ್ ಮೇಲ್ಗಡೆ ಗೋಪುರ ಕಟ್ಟಿರೋದು ಬಹಳ ಹಳೇ ಗೋಪುರವಾಗಿದೆ. ಈ ದೇವಸ್ಥಾನ ನಿರ್ಮಾಣವು ನಮ್ಮ ಪುರಾಣಗಳು ಹೇಳುವಂತೆ ನಮ್ಮ ಅರ್ಜುನ ನಿರ್ಮಿತ ದೇವಸ್ಥಾನ ಅಂತ ಹೇಳ್ಬಿಟ್ಟು ಕೂಡ ಈಗಲೂ ಹೇಳ್ತಾರೆ. ಅವರು ಪಂಚಪಾಂಡವರು ವನವಾಸಕ್ಕೆ ಬಂದಾಗ, ವನವಾಸದಲ್ಲಿದ್ದಾಗ ಅರ್ಜುನ ನಿರ್ಮಾಣ ಮಾಡಿದಂತ ದೇವಸ್ಥಾನ ಅಂತ ಹೇಳ್ಬಿಟ್ಟು ಪುರಾಣಗಳ ಪ್ರಕಾರ ಇದು ಹೇಳ್ತಾರೆ. ಈ ಊರಿನಲ್ಲಿ ತುಂಬಾ ಒಳ್ಳೆ ಭಕ್ತರಿದ್ದಾರೆ. ಈ ದಿನ ಇದು ಏನಂತ ವೈಕುಂಠ ಏಕಾದಶಿ ಬಹಳ ವಿಶೇಷವಾಗಿ ತಾಲೂಕಿನಾದ್ಯಂತ ಇನ್ನು ಬೇರೆ ಬೇರೆ ಕಡೆಯಿಂದ ದೇವಸ್ಥಾನಕ್ಕೆ ವಿಸಿಟ್ ಕೊಡ್ತಾ ಇರ್ತಾರೆ. ಈ ದೇವಸ್ಥಾನ ಬಹಳ ವಿಶಾಲವಾಗಿದ್ದು ಇಲ್ಲಿ ಪ್ರಸಾದ ವಿನಿಯೋಗ, ಪೂಜಾ ಕೈಂಕರ್ಯ ಸುಮಾರು ಮಧ್ಯರಾತ್ರಿಯಿಂದ ಪ್ರಾರಂಭವಾಗಿ ಸಾಯಂಕಾಲ ತನಕ ಜನತಿಂಗುಳಿ ಬಂದು ಹೋಗ್ತಾನೆ ಇರ್ತಾರೆ. ಬಹಳ ಪವಿತ್ರವಾಗಿದೆ. ಇದು ಮಿನಿ ತಿರುಪತಿ ಅಂತ ಹೇಳ್ಬೋದು ನಮ್ಮ ಶ್ರೀನಿವಾಸಪುರದಲ್ಲಿ. ಈ ಒಂದು ಅರ್ಜುನ ನಿರ್ಮಿತ ದೇವಸ್ಥಾನವಾಗಿದ್ದರಿಂದ ಈ ದಿನ ಎಲ್ಲಾ ಭಕ್ತರು ಬಂದು ಅವರು ದೇವರ ಉತ್ತರ ಬಾಗಿಲಿನಿಂದ ಹೋಗಿ ದೇವರ ದರ್ಶನ ಮಾಡಿಕೊಂಡು ಅವರು ಅವರಿಗೆ ಬೇಕಾದಂತಹ ಭಾವನೆಗಳನ್ನು ದೇವರಿಗೆ ಅರ್ಪಣೆ ಮಾಡಿಕೊಂಡು ದೇವರ ಕೃಪೆಗೆ ಪಾತ್ರರಾಗ್ತಾ ಇರ್ತಾರೆ. ಇಲ್ಲಿ ಭಕ್ತರು, ಅನೇಕ ಜನ ಭಕ್ತರು ಅವರ ಸಹಕಾರದಿಂದ ಮತ್ತು ಊರಿನವರ ಕಮಿಟಿಯಿಂದ ಇಲ್ಲಿ ಪ್ರಸಾದ ವಿನಿಯೋಗ ಇರುತ್ತೆ. ಬೇರೆ ಪೂಜಾ ಕೈಂಕರ್ಯ ತುಂಬಾ ಸೊಗಸಾಗಿ ಮಾಡ್ಕೊಡ್ತಾರೆ. ಊರಿನ ವಾತಾವರಣ ಕೂಡ ತುಂಬಾ ಚೆನ್ನಾಗಿದೆ. ನೋಡಿ, ಎಷ್ಟೊಂದೆಲ್ಲ ಕಾರುಗಳು ನಿಂತಿವೆ, ಸುಮಾರು ಜನ ಬಂದು ಹೋಗ್ತಾನೆ ಇರ್ತಾರೆ. ಇದು ಪುರಾತನ ದೇವಾಲಯ ಆದ್ರೂ ಸುಮಾರು 100 ವರ್ಷಗಳ ಹಿಂದಿನ ಚರಿತ್ರೆ ಈ ದೇವಸ್ಥಾನ ನೋಡಿದ ತಕ್ಷಣ ನಾವು ಹೇಳ್ಬೋದು. ಆ ರೀತಿಯಾದಂತಹ ದೇವಸ್ಥಾನ ನಮ್ಮ ಈ ತಾಲೂಕಿನಲ್ಲಿ ಇರುವುದು ತುಂಬಾ ಒಳ್ಳೆಯದು. ಈ ದಿನ ನೋಡಿ, ಈಗ ಸುಮಾರು ಕೋಲಾರಿಂದ CMR ಅವರು ಅಂದ್ರೆ CM ಶ್ರೀನಾಥ್ ಅವರು ಮುಂದಿನ ಅವರು ಒಬ್ಬ ರಾಜಕೀಯ ಧುರೀಣರು ಮತ್ತು ಟಮಾಟ ಮಂಡಿ ಮಾಡಿ ಸುಮಾರು ಎಲ್ಲಾ ರೈತರಿಗೂ ಕೂಡ ತುಂಬಾ ಸಹಕಾರ ಮಾಡ್ತಾ ಇರುವಂತಹ ದೊಡ್ಡ ವ್ಯಕ್ತಿಗಳು ಅವರು ಕೂಡ ಆಗಮಿಸಿ ಹೋಗಿದ್ದಾರೆ. ಮತ್ತೆ ಇಲ್ಲಿನ YA ನಾರಾಯಣ ಸ್ವಾಮಿರವರು ಕೂಡ ನಮ್ಮ ಶಾಸಕರಾಗಿದ್ರು, ಅವರು ಕೂಡ ಬಂದಿದ್ದಾರೆ. ಈಗ ಗಾಯತ್ರಿ ಮುತ್ತಪ್ಪ ಅವರು ಇರ್ತಾನೆ ಬಂದು ಹೋದ್ರು. ಹಾಗೆ ಎಲ್ಲ ನಮ್ಮ MLA ಸಾಹೇಬರು ಕೂಡ ಬಂದು ಹೋಗ್ತಾರೆ. ರಮೇಶ್ ಕುಮಾರ್ ಅವರು ಕೂಡ ಸಹ ಬಂದು ಹೋಗ್ತಾರೆ. ಎಲ್ಲರಿಗೂ ಕೂಡ ಈ ದೇವಸ್ಥಾನ ಒಂದು ನಿಜವಾದ ಭಕ್ತಿ ಪ್ರಾಣವಾಗಿದೆ. ಅಂತಹ ಒಂದು ಉತ್ತಮವಾದಂತಹ ದೇವಸ್ಥಾನ. ಇದೊಂದು ಪಂಚಾಯತಿ ಹೆಡ್ ಕ್ವಾರ್ಟರ್ ಯಾವ್ದು ರೋಣೂರು ಅಂದ್ರೆ. ಇಲ್ಲಿ ಒಂದು 2 ರಿಂದ 3 ಸಾವಿರ ಜನ ಪಾಪ್ಯುಲೇಷನ್ ಇರ್ಬೋದು. ಒಳ್ಳೆ ಪರಿಶುದ್ಧವಾದಂತಹ ಒಂದು ಗ್ರಾಮ ಇದು. ಇಲ್ಲಿನ ಬಸ್ ಸೌಕರ್ಯ ಕೂಡ ಚೆನ್ನಾಗಿದೆ. ಶ್ರೀನಿವಾಸಪುರದಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿ ಈ ಒಂದು ದೇವಸ್ಥಾನ ಇದ್ದು, ಇದು ಈ ತಾಲೂಕಿನಲ್ಲಿ ಈ ದಿನದ ಮಟ್ಟಿಗೆ ಅಂದ್ರೆ ಇವತ್ತು ವೈಕುಂಠ ಏಕಾದಶಿ ಮಟ್ಟಿಗೆ ಬಹಳ ವಿಜೃಂಭಣೆಯಿಂದ ನಡೆಯುವಂತಹ ದೇವಸ್ಥಾನಗಳಲ್ಲಿ ಇದು ಕೂಡ ಪ್ರಥಮ ಸ್ಥಾನದಲ್ಲಿ ಇರುವಂತಹ ಒಂದು ದೇವಸ್ಥಾನ ಅಂತ ನಾವು ಹೇಳ್ಬೋದು. ಇಲ್ಲಿ ಪೂಜೆ ಮಾಡುವಂತಹ ಪೂಜಾರರು ತುಂಬಾ ಸಜ್ಜನರಿದ್ದಾರೆ, ತುಂಬಾ ವಿದ್ವಾಂಸರಿದ್ದಾರೆ, ತುಂಬಾ ವಾಗ್ಮಿಗಳು ಇದ್ದಾರೆ. ಇವರು ಇಲ್ಲಿ ಪೂಜೆ ಮಾಡುವಂತಹ ಪೂಜಾರರು ಅಮೆರಿಕಾದಲ್ಲಿ ವೆಂಕಟರಮಣ ಸ್ವಾಮಿ ಕೂಡ ಪೂಜೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹಿಂದಿನ ದಿನದಲ್ಲೂ ಎಲ್ಲಾ ಜನಗಳು ಹೇಳುವಂತ ರೀತಿಯಲ್ಲಿ ಕೂಡ ನಾವು ಕೇಳಿಸ್ಕೊಂಡಿರ್ತೀವಿ. ಹೀಗಾಗಿ ಭಕ್ತರು ಬಂದು ಈ ದೇವಸ್ಥಾನವನ್ನು ನೋಡಿ ಅವರ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ಬಿಟ್ಟು ನಾವಾದ್ರೂ NK ಭಾರತ್ ನ್ಯೂಸ್ 24x7 ಇಂದ ನಾವು ಎಲ್ಲ ಭಕ್ತರಿಗೆ ನಮ್ಮ ಕಡೆಯಿಂದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ.